ಒಂದು ಎಕರೆ ಪ್ರದೇಶಕ್ಕೆ ಸಸಿ ಹಾಕಬೇಕು, ಕೂಚ ಹಾಕಬೇಕು, ಕಂಬಿ ಹಾಕಬೇಕು. ಸುಮಾರು ಅವತ್ತಿನ ಕಾಲದಲ್ಲೇ 3 ಲಕ್ಷ 4 ಲಕ್ಷ ವೆಚ್ಚ ಮಾಡಿದಿರಿ ಒಂದು ಫರ್ ಎಕರ್ ಮೇಲೆ. ಓಕೆ, ಸೊ ಈಗಾದ್ರೆ ಎಷ್ಟು ಖರ್ಚಾಗ್ತಿತ್ತು? ಈಗಾದ್ರೆ 7-8 ಲಕ್ಷ ಆಗ್ತದೆ. ಓಕೆ, ಸೊ ಇದೀಗ ಎಷ್ಟು ವರ್ಷ ಆಯ್ತಣ್ಣ ಇದು ಕುಚ್ಚ ಎಲ್ಲ ಹಾಕಿ? ಇದು 18 ವರ್ಷ ಆಯ್ತು ಇದನ್ನ ಹಾಕಿ. ಓಕೆ, ಸೊ ಈಗ ಒಂದ್ಸತಿ ನಾವು ಹಾಕಿದ್ರೆ ದ್ರಾಕ್ಷಿ ಎಷ್ಟು ವರ್ಷದವರೆಗೆ ಬೆಳೆ ಚೆನ್ನಾಗಿ ಕೊಡುತ್ತೆ? ಮಡಿಕೊಂಡ್ರೆ ಆರೋಗ್ಯ, ಭೂಮಿ ಚೆನ್ನಾಗಿರ್ಬೇಕು, ನೀರು ಸ್ವೀಟ್ ನೀರಾಗಿರ್ಬೇಕು, ವಾಯುಗುಣ ಸರಿಯಾಗಿದ್ರೆ, ಲೋಡ್ ಹೆಚ್ಚಿಗೆ ತೆಗೆದ ಇದ್ರೆ 20ರಿಂದ 22 ವರ್ಷ ತೆಗಿಬಹುದು. ಅಕ್ಟೋಬರ್ ನಲ್ಲಿ ಸಸಿ ಎಲ್ಲ ಚಪ್ರ ಆದ್ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಕಟಿಂಗ್ ಹಾಕ್ತಿರಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿವರೆಗೂ ಕಟಿಂಗ್ ಹಾಕ್ತಾರೆ ಹಂತವಾಗಿ. ಅವು ಬರ್ತವೆ ಏಪ್ರಿಲ್, ಮೇ ವರೆಗೂ ಬೆಳೆಗಳು ಬರ್ತವೆ. ದಿಲ್ಖುಷ್ನ ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ? ಇದಾದ್ರೆ ಟನ್ನೇಜ್ ಬರ್ತದೆ. ಎಷ್ಟು ಟನ್ ಬರುತ್ತೆ ಸಾಧಾರಣ? ಇದು ಚೆನ್ನಾಗಿ ಬೆಳೆದ್ರೆ 30 ಟನ್ವರೆಗೂ ಬೆಳಿತಾರೆ. ಇದು 11 ಅಡಿ, ಇದಕ್ಕೆ 5.5 ಅಡಿ. ಇದು ಇಷ್ಟೇ ಎತ್ತರ ಇರಬೇಕು ಅಂತ ಕೆಲಸ ಮಾಡಕ್ ಬೇಕಲ್ಲ, ಜಾಸ್ತಿ ತಗ್ಗಿಡ್ಕೊಂಡ್ರು ಆಗಲ್ಲ, ಬಗ್ಗೆನ್ ಕೆಲಸ ಮಾಡಕ್ ಆಗಲ್ಲ, ಜಾಸ್ತಿ ಸ್ಟೂಲ್ ಹಾಕಿ ಮಾಡಕ್ ಆಗಲ್ಲ. 7.5 ಎತ್ತರ ಇರಬೇಕು ಅಂತ ಲೆಕ್ಕ ಇರ್ತದೆ. ಓಕೆ, ಸೊ ಈಗ ಅಂದಾಜಿಗೆ ನಮ್ಗೆ ಒಂದು 4.5 ಎಕರೆಲಿ ಇಳುವರಿ ಬಂತು ಅಂತಂದ್ರೆ ಎಷ್ಟು ಪ್ರಾಫಿಟ್ ಮಾಡ್ಬೋದಣ್ಣ ನಾವು? ಖರ್ಚೆಲ್ಲ ಹೋಗಿ ಒಂದು 12 ಲಕ್ಷ ಸಿಕ್ಕಿತ್ತು. ಓಕೆ, ಬಾಸ್ ವಾಲಾ, ಬಿ ದ ಬಾಸ್.